ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೀನರಾಶಿ ಮೀನಲಗ್ನ, ಮೀನರಾಶಿ ಮೀನಲಗ್ನ. ನೋಡಿ, ನಾನಿಲ್ಲಿ ರಾಶಿಗಳಲ್ಲಿ ಈ ಕೊನೆಯ ರಾಶಿ ಮೀನರಾಶಿ ಅಂತ ನಾನು ಹೇಳ್ಬೋದಾಗಿತ್ತು. ನಾನು ಯಾಕೆ ಹೇಳಲಿಲ್ಲ ಗೊತ್ತಾ? ಎಲ್ಲೋ ಒಂದು ಕಡೆ ಒಂದಷ್ಟು ಕಡೆ ಕಾರ್ಯಕ್ರಮಗಳಿಗೆ ಹೋದಾಗ ಜನರು ನನ್ನ ಹತ್ರ ಬಹಳ ಪ್ರೀತಿಯಿಂದ ಒಂದು ಅಪೇಕ್ಷೆ ಇಡ್ತಾರೆ. ಏನಪ್ಪ ಅಂತಂದರೆ, ಗುರುಗಳೇ ದಯವಿಟ್ಟು ನಮ್ಮ ರಾಶಿ ಬಂದಾಗ ಕೊನೆ ರಾಶಿ ಕಡೆ ರಾಶಿ, ಕೊನೆ ರಾಶಿ ಕಡೆ ರಾಶಿ ಅಂತ ಹೇಳ್ಬೇಡಿ ಗುರುಗಳೇ, ಅದೇನೋ ಬೇಜಾರಾಗೋಗುತ್ತೆ ಅಂತೇಳಿ. ಹಾಗಾಗಿ ನಾನು ಹೇಳೋದಿಲ್ಲ. ಯಾಕೆ ಅಂತಂದರೆ, ಈ ಕಡೆ ರಾಶಿ ಮೀನರಾಶಿ ಅಂತಂದರೆ ಎಲ್ಲೋ ಒಂದು ಕಡೆ ಮೀನರಾಶಿಯಲ್ಲಿರೋರೆಲ್ಲರೂ ಕೂಡ ಕಡೆಗಣಿಸ್ದಂಗೆ ಆಗೋಗುತ್ತೆ. ಬೇಡ ಗುರುಗಳೇ ಅಂತಾರೆ. ಅವರವರ ಮನಸ್ಸಾ ಇಚ್ಛೆ, ನಾನು ಖಂಡಿತ ಗೌರವಿಸ್ತೀನಿ. ಹಾಗಾಗಿ ಮುಂದಿನ ರಾಶಿ ಮೀನರಾಶಿ ಅಂತಲೇ ತಗೊಂಡೆ. ಕೊನೆಯ ರಾಶಿ ಮೀನರಾಶಿ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ಅಯ್ಯೋ ನಾವು ಕೊನೆಯದಾಗ ಉಳ್ಕೊಂಬಿಟ್ಟಿದ್ದೇವೆ, ಮುಂದೆನೇ ಬರೋಕ್ಕಾಗ್ತಲ್ವೇ ಜೀವನದಲ್ಲಿ ಅಂತ ಹೇಳಿ ಸಾಕಷ್ಟು ಜನ ಆಲೋಚನೆ ಮಾಡ್ತೀರಿ. ಅದೆಲ್ಲ ಮೂಢನಂಬಿಕೆಗಳನ್ನು ತಾವು ತಲೆಗೆ ಹಾಕೋಬೇಡಿ, ಅದು ತಪ್ಪು. ಮೀನರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಖಂಡಿತ ಚೆನ್ನಾಗಿದೆ. ಭಗವಂತನ ಅನುಗ್ರಹ ನಿಮಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಗುರುಗಳ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿದೆ. ಗುರುಗಳ ಆರಾಧನೆಯನ್ನು ಮಾಡಿ. ಆದಷ್ಟು ನೋಡಿ, ಮೀನರಾಶಿನಲ್ಲಿರ್ತಕ್ಕಂಥವ್ರು ಪ್ರತಿ ಗುರುವಾರ ಈ ಹಳದಿ ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಧರಿಸ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆ ಗೊತ್ತಾ? ಹಳದಿ ಅಂತಂದರೆ ಗುರು. ಹಳದಿ ಬಂದು ಗುರುಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವರ್ಣ. ಹಾಗಾಗಿ ಈ ಹಳದಿ ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಧರಿಸ್ತಕ್ಕಂಥದ್ದು ಬಹಳ ಉತ್ತಮ. ಗುರುಗಳೇ ಆಫೀಸ್ಗೆ ಹೋಗ್ಬೇಕೆ, ಆಫೀಸ್ದೊಂದು ಯೂನಿಫಾರ್ಮ್ ಇದೆ, ಇಲ್ಲ ಸ್ಕೂಲ್ಗೆ ಹೋಗ್ಬೇಕು, ಸ್ಕೂಲ್ ಯೂನಿಫಾರ್ಮ್ ಇದೆ, ಪರವಾಗಿಲ್ಲ, ಸಂತೋಷ. ಹಳದಿ ಕಲರ್ದೊಂದು ವಸ್ತ್ರ ಜೊತೆಲಿ ಇಟ್ಕೊಂಡ್ರೆ ಸಾಕಪ್ಪ, ಭಗವಂತ ನಿಮ್ಮ ಜೊತೆ ಇರ್ತಾನೆ. ಹಾಗಾಗಿ ಗುರುಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದಾದ್ರೂ ಒಂದು ವಿಚಾರ ತಮ್ಮ ಜೊತೆ ಇದ್ದರೆ ಗುರುಗಳು ನಿಮ್ಮ ಜೊತೆ ಇದ್ದು ನಡೆಸ್ಕೊಟ್ಟಂಗೆ ಲೆಕ್ಕ. ಗುರುಗಳು ಹೇಳಿದ್ರು ಹೋಗೋದು, ಮನೆಗೆ ಹೋಗೋದು, ಯಾವುದೋ ಒಂದು ಹಳದಿ ಕಲರ್ ಬಟ್ಟೆ ಇತ್ತು, ಕತ್ರಿಯಾಗಿ ಕಟ್ ಮಾಡಿಬಿಟ್ಟು ಸುಮ್ಮನೆ ಜೇಬಲ್ಲಿ ಇಟ್ಕೊಂಬಿಡೋದು ಅಲ್ಲ. ನಾನು ಹೇಳಿದೆ ಸುಮ್ಮನೆ ಜೇಬಲ್ಲಿ ಇಟ್ಕೊಂಬಿಟ್ರಿ, ಅದು ಮಾಡಬಾರ್ದು. ಅದಕ್ಕೂ ಒಂದು ರೀತಿ ನೀತಿ ಅನ್ನೋದಿದೆ. ತಮ್ಮ ಬಲಗೈಯಲ್ಲಿ ಆ ಒಂದು ವಸ್ತ್ರವನ್ನು ಇಟ್ಕೊಂಡು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಬೇಕು. ನಿಮ್ಮ ಧರ್ಮದ ಗುರುಗಳ ಆರಾಧನೆಯನ್ನು ಮಾಡಿ ಮನಸ್ಸಿನಲ್ಲಿ, ಅಪ್ಪ ಭಗವಂತ, ನಾನು ಈ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಈ ಕೆಲಸಕ್ಕೆ ಹೋಗ್ತಾ ಇರೋ ಜಾಗದಲ್ಲಿ ನೀನು ನನ್ನ ಜೊತೆ ಇರಬೇಕು, ನೀನು ನನ್ನನ್ನು ಮುಂದೆ ನಿಂತು ನಡೆಸ್ಕೊಡ್ಬೇಕು, ಈ ಕೆಲಸ ಕಾರ್ಯಸಿದ್ಧಿ ಆಗೋಂಗೆ ನೀನು ಇವತ್ತು ನಡೆಸ್ಕೊಡ್ಬೇಕಪ್ಪ ಭಗವಂತ ಅಂತ ಹೇಳಿ ತಾವು ತಮ್ಮ ಬಲಗಡೆ ಪಾಕೆಟ್ನಲ್ಲಿ ಇಟ್ಕೊಂಡು, ಹೆಣ್ಣು ಮಕ್ಕಳು ತಾವು ಪರ್ಸಲ್ಲಿ ಇಟ್ಕೊಂಡು ಹೋಗಿ, ಯಾಕೆ ಕೆಲಸ ಆಗಲ್ಲ ನಾನು ನೋಡ್ತೀನಿ, ಖಂಡಿತ ಕೆಲಸ ಆಗುತ್ತೆ. ಇವೆಲ್ಲ ಚುಟುಕಾಗಿರ್ತಕ್ಕಂಥ ವಿಚಾರ, ತುಂಬ ಪಾಸಿಟಿವ್ ಎನರ್ಜಿಯನ್ನು ತುಂಬತಕ್ಕಂಥ ವಿಚಾರ. ಇದೆಲ್ಲದರ ಜೊತೆಗೆ ತಮಗೆ ಮತ್ತೊಂದು ವಿಚಾರ ಹೇಳ್ತೀನಿ. ಹಲಸಿನ ಹಣ್ಣು ಪ್ರತಿಯೊಬ್ಬರಿಗೂ ಕೂಡ ಗೊತ್ತು, ಆದರೆ ಎಲ್ಲೋ ಒಂದು ಕಡೆ ಅದು ಇತ್ತೀಚೆಗೆ ಸೀಸನಲ್ ಫ್ರೂಟ್ ಆಗಿರೋದ್ರಿಂದ ಸಿಗೋದು ಸ್ವಲ್ಪ ಕಷ್ಟ. ಆದರೆ ಈಗ ಎಲ್ಲ ಹೈಬ್ರಿಡ್, ಯಾವ ಟೈಮಲ್ಲಿ ಏನು ನಿಮಗೆ ಆಫ್ ಸೀಸನ್ ನಿಮಗೆ ಮ್ಯಾಂಗೋನೇ ಸಿಗುತ್ತೆ, ಎಲ್ಲ ಕೆಮಿಕಲ್. ಆದರೆ ಆ ಹಣ್ಣಿಗೆ ನಾವು ಅಷ್ಟೇ ಗೌರವವನ್ನು ಸೂಚಿಸ್ತೀವಿ. ಎಲ್ಲಾದರೂ ಹಲಸಿನ ಹಣ್ಣು ಕಂಡ್ರೆ ಯಾರಾದರೂ ಒಂದಷ್ಟು ಜನ ಬಡಬಗ್ಗರಿಗೋ ಇಲ್ಲ ಅಂತಂದರೆ ಭಿಕ್ಷುಕರಿಗೋ, ಭಿಕ್ಷುಕ ಅನ್ನೋ ಒಂದು ಪದವನ್ನು ಉಪಯೋಗಿಸೋದಕ್ಕೆ ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತೆ. ನಾನು ಆ ಪದನ ಉಪಯೋಗಿಸೋದಿಲ್ಲ. ನಾನು ಬೇಡ ಅಂತಲೂ ಹೇಳ್ತೀನಿ, ಕ್ಷಮೆ ಅಂತಲೂ ಕೇಳ್ತೀನಿ. ಯಾರಿಗೆ ಸಹಾಯದ ಅವಶ್ಯಕತೆ ಇದೆಯೋ ಅವರಿಗೆ ತಾವು ಒಂದು ಚೂರು ಹೋಗ್ಬಿಟ್ಟು ಆ ಹಲಸಿನ ಹಣ್ಣನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ. ಇದನ್ನು ಮಾಡೋದ್ರಿಂದ ನಿಮ್ಮ ಕರ್ಮ ಕಲ್ಕೊಳ್ಳೋದು ಮಾತ್ರ ಅಲ್ಲ, ಅವರು ಒಂದು ಪಾಸಿಟಿವ್ ಎನರ್ಜಿ ತುಂಬಿದಂಗೆ. ಅದನ್ನು ಪಡ್ಕೊಳ್ತಕ್ಕಂಥವ್ರು ಅವ್ರಿಗೂ ಕೂಡ ಒಳ್ಳೇದಾಗುತ್ತೆ. ತಾವು ಈ ಕೆಲಸವನ್ನು ಮಾಡಿ. ಮೀನರಾಶಿನಲ್ಲಿರ್ತಕ್ಕಂಥವ್ರು ಖಂಡಿತ ಒಳ್ಳೇದಾಗುತ್ತೆ. ಮೀನರಾಶಿ ಅಂತಲೇ ಅಲ್ಲ ನೋಡಿ, ನಾನು ಯಾವುದೇ ರಾಶಿಗೆ ಪರಿಹಾರ ಹೇಳ್ತಾ ಇದ್ದೀನಲ್ಲ, ಅದೆಲ್ಲರೂ ಕೂಡ ಮಾಡ್ಬೋದು. ಲೋಕ ಕಲ್ಯಾಣಾರ್ಥವಾಗಿರ್ತಕ್ಕಂಥ ಒಂದು ಪರಿಹಾರದ ಮಾರ್ಗ ಪ್ರತಿಯೊಬ್ಬರಿಗೂ ಕೂಡ ಮಾಡಿ. ಗುರುಗಳ ಅನುಗ್ರಹ ಇದ್ರೆ ನೋಡಿ, ಗುರುಲೇನಿ ವಿದ್ಯೆ ಗುಡ್ಡಿ ವಿದ್ಯೆ ಅಂತ ಹೇಳ್ತಾರೆ. ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ. ಗುರುವಿನ ಗುಲಾಮ ಆಗಬೇಕು, ಆವಾಗಲೇ ನಮಗೆ ಮುಕ್ತಿ. ಗುರುವಿನ ಗುಲಾಮ ಆಗಲಿಲ್ಲ ಅಂತಂದ್ರೆ ನಮಗೆ ಮುಕ್ತಿ ಎಲ್ಲಿ ಸಿಗುತ್ತೆ? ಹಾಗಾಗಿ ಗುರುವಿನ ಗುಲಾಮರಾಗೋಣ. ಗುರುಗಳನ್ನು ಸದಾಕಾಲ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡ್ತಾ 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದೇನೆ. ಪರಿಹಾರದ ಮಾರ್ಗಗಳನ್ನು ತಿಳಿಸಿದ್ದೇನೆ. ಇದರಲ್ಲಿ ಏನಾದರೂ ಲೋಪದೋಷವಿದ್ದಲ್ಲಿ ನಾನು ಖಂಡಿತ ತಲೆಬಾಗಿ ಕ್ಷಮೆ ಯಾಚಿಸ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ನಮೋ ವೆಂಕಟೇಶಾಯ.